ಕೃಷ್ಣ ಮೊರೆಯ ಕೇಳೋ ಕೃಷ್ಣ ಕೃಷ್ಣ ಕೃಷ್ಣ
ಪಾಂಚಾಲಿ ಈ ಭೀಮನ ಕಣಕಣದ ರಾಣಿ ಪಾಂಡವರ ಬಲವೇಣಿ ಕುಲಾದ ಮರನು ಒತ್ತದನು ವೈರಿ ಕುಲಾದ ಮರನು ಒತ್ತದನು ತಿರಿಯುಂಗರೆದು ವೈರಿ ಕುಲಾದ ಮರನು ಒದಗುದನು ಪಾಂಚಾಲಿ ಅನುಜರೆಂಬುವ ಅಪ್ಪರೆಯಲ್ಲದ ಕಬ್ಬಿದ ಪುರುಷರ ಪುಣ್ಯಗಳ ಅನುಜರೆಂಬುವ ಅಪ್ಪರೆಯಲ್ಲದ ಕಬ್ಬಿದ ಪುರುಷರ ಪುಣ್ಯಗಳ ಭಕ್ತರಲ್ಲ ಭಕ್ತಿ ನಮಗ ನ್ಯಾಯದ ರಕ್ತದರನ್ನು ಭಕ್ತರಲ್ಲ ಭಕ್ತಿ ನಮಗ ನ್ಯಾಯದ ತೆಗೆದ ರಕ್ತದರಂ ಲೆಕ್ಕಿಸದೆ ಭಕ್ತರಗಿಸಿ ಮಣ್ಣು ಒಳಗೆ ಲೆಕ್ಕಿಸದೆ ಭಕ್ತರಗಿಸಿ ಮಣ್ಣೊಳಗೆ ಹವೆಯಳು ಪತ್ನಿಯ ಗರ್ಭದಿ ಜರೆದ ಹವೆಯಳು ಪತ್ನಿಯ ಗರ್ಭದಿ ಜರೆದ ಕುರುಕುಲಾದ ಮರಲು ಕುರುಕುಲಾದ ಮರಲು ಸಿಗಿದು ಬಿದ್ದ ಈ ನನ್ನ ಮೆಚ್ಚಿನ ಕಡೆಗೆ ಬಚ್ಚಿ ಬಿಡುವುದನ್ನ ರಾಜ್ಯದಿಂದ ಛಾಚಿ ಹೊಚ್ಚುನರಾಗಿ ಬಿಡುತ್ತೇನೆ. ಏಕೆ ಚಿತ್ರವೇ ಪಾಂಚಾಲಿ, ಕಳೆದು ಹೋದ ದುರ್ಘಟನೆಗಳನ್ನ ನೆನೆದು ಈಗೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಬಹಳ ಸನ್ನಿಹಿತವಾಗುತ್ತಿದೆ. ಶಾಂತಳಾಗು ದೇವಿ. ಶಾಂತಿ 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 ಇನ್ನು ಬಿಟ್ಟಿಲ್ಲವೇ ನನ್ನ ಈ ನಿನ್ನ ಹುಚ್ಚುತನದ ಭ್ರಾಂತಿ. ಯೋಧದಲ್ಲಿ ನಮ್ಮ ಸಿರಿಯನ್ನೆಲ್ಲ ತೋರಿಸಿ ಘೋರ ಕಷ್ಟ ಪರಿವಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ಆ ಕುರುಡನ ಕುನ್ನಿ ಆಗಲೂ ನಮಗೆ ಶಾಂತಿ. ಅಡಿಗಡಿಗೂ ಅಡಿಗಡಿಗೂ ಕರಾಳ ಧೂಮಕೇತುವಂತೆ ಅಡ್ಡಗಟ್ಟಿ ಕಾಡುತ್ತಿರುವ ಆ ಕುಸಂತಿಸಿದ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚೆನ್ನೆಬಿಸುತ್ತಿಲ್ಲವೇ? ವಿಷಪ್ರಾಸನ, ಕಪಟ ದೂತ, ದೀರ್ಘಕಾಲ ನಿವಾಸ, ಕೈಲಾಗದ ಏಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ. ತಮ್ಮ ಚಿತ್ತ ವಿಚಲಿತವಾಗಿ ಪ್ರತಿಕಾರ ಮುಂದಕ್ಕಿದ್ದಬಹುದು. ಅದನ್ನುಳಿದು ಭಾರಿ ಬಾರಿಗೂ ಈ ಶಾಂತಿವಾದವನ್ನೇಕೆ ಶಾಂತಿವಾದವನ್ನೇಕೆ ಚಿತ್ರವೇ ಅಗ್ರಜ ಬಿಡಲು ಸೇಡು ನಿಜ. ಅಗ್ರಜ ಬಿಡಲು ಸೇಡು ನಿಜ. ಈ ಭೀಮನ ಬಲ 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 ದುರುಳನ ಛಲ ಛಲ ಛಲ. ಈ ಭೀಮನ ಬಲ 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 ದುರುಳನ ಛಲ 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 ಛಲ. ನಾನಗು ಸಮರದಿ ಅವರ ಬಿಡದ ರಣದಳು ರಕ್ತವ ತುಳಿಸಿದ ಬಿಡದ ಸಮರದಿ ಅವರ ಒದೆಯದ ಬಿಡದ ರಣದಳು ರಕ್ತವ ತುಳಿಸಿದ ಬಿಡದ ಬಲನು ಬಿಡಲು ಸೇಡು ನಿಜ. ಮಧ್ಯಮ ಪಾಂಡವನಿಗೆ ಹೊಳೆಯಲು ತೋರಿಸಿದನು. ಈ ಭೀಮನಿಗೆ ಕಡುಕೋಪವನ್ನು ತೆಗೆದನು. ಈ ಭೀಮನಿಗೆ ಕಡುಕೋಪವನ್ನು ತೆಗೆದನು.
ಸಭೆಯಲ್ಲಿ ಆತನ ಪಾಂಡವರೆದುರು ಮಾತು ಮೋಸ ಮಾಡಿದ ಕೌರವನು ಅವನೆಲ್ಲರ ಎದೆ ಬಗೆಯ ಪಾಪಿಯನ್ನ ಎನಿಸಿದನು. ನಿಲ್ಲಾಣದ ಸಮರದಿ ಅವರನ್ನು ಒದೆಯದ ಬಿಡನ್ನು ಹೊಡೆದಳು ರಕ್ತವ ಸುರಿಸದ ಬಿಡನ್ನು ಬಲನು ಕೇಳಿನಿ ಅಗ್ರಜ ಬಿಡನ್ನು ಸೇರಿದ ಈ ಭೀಮನ ಬಲ 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 ಆ ದುರುಳನ ಚಲ 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 ಚಲೇಳುನಿ ಅಗ್ರಜ ಬಿಡನ್ನು ಸೇರಿದ. ಸಹೋದರ ಭೀಮಸೇನ, ಶಾಂತನಾಗು. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಮುಂದೆ ನಡೆಯಲಿರುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವನೆಂದು ಅಭಯ ಕೊಟ್ಟಿರುವೆನು. ಈ ವಿಚಾರವನ್ನು ದೂತನು ಈಗ ತಾನೇ ತಿಳಿಸಿದನು. ಪರಮಾತ್ಮನ ಆಗಮನವಾಗುವುದು. ನಂತರ ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ. ಕೃಷ್ಣ ಮಾಧವ ಮುಕುಂದ ಪರಮಾತ್ಮ, ದೇವಾನಿ ದಯೆ ತೋರುವ ದಿನರ ದಾತ ದೇವಾನಿ ದಯೆ ತೋರುವ ದೇವಾನಿ ದಯೆ ತೋರುವ. ಪರಮಾತ್ಮ, दाता सुजन संप्रीता. परमात्मा, सम्मति दाता सुजन संप्रीता. सम्मति दाता सुजन संप्रीता. परमात्मा, सम्मति दाता सुजन संप्रीता. वाम तीर्थ भाग्य प्रदाता. परमात्मा, वाम तीर्थ भाग्य प्रदाता. देवानि दये तोरुवा देवानि दये तोरुवा देवानि दये तोरुवा.
ಗಣಪಾದವನೋ ಅನುದಿನ ನಿಮ್ಮಯ ಗಣಪಾದವನೋ ಅನುದಿನ ನಿಮ್ಮಯ ಗಣಪಾದವನೋ ಕನಸು ಮನಸ್ಸಿನಲ್ಲಿ ಧ್ಯಾನಿಪೆ ದೇವಾ ಕನಸು ಮನಸ್ಸಿನಲ್ಲಿ ಧ್ಯಾನಿಪೆ ದೇವಾ ದೇವಾ ನಿಂದಯ ತೋರುವ ದಿನರ ದಾತ ದೇವಾ ನಿಂದಯ ತೋರುವ ದೇವಾ ನಿಂದಯ ತೋರುವ ಕೃಷ್ಣ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು ದೇವ. ವಿಜಯಶೈಲಾಗಿಗಳೇ ಧರ್ಮನಂದನ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪರಮ ಪುರುಷೋತ್ತಮ ನಮ್ಮ ಪಕ್ಷವನ್ನು ವಹಿಸಿವೆ ದೇವ. ದೇವ ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯು ಬಹಳ ಅಪಾರವಾದುದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಆಗಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ನೀವು ಯಾವ ನಿರ್ಧಾರವನ್ನು ಕೈಗೊಂಡಿರುವಿರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನೆಲ್ಲ ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಇರುವುದು ಒಳ್ಳೆಯದಲ್ವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ. ಪರಮಾತ್ಮ, ಸಮರವನ್ನೊಲ್ಲೆನೆಯ ಸಿರಿ ಸಂಪದದ ಆಸೆಗಾಗಿ. ಮುರಹರಿ ಮಹಿಪನಾಗಿ ಪಾಪದವರೇ ಧರಿಸೆನೆಯ ಶಿರದಲ್ಲಿ. ಒಂದು ಬಾಂಧವ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಲ್ಲ ಮುಂದೆಗೋರ ಹತ್ಯೆಯ ವೀಕ್ಷಿಸೆ ಸಹಿಸೆನೆ ಬಿಡದಿ. ತಿರಳು ಸಂದಿಗೆ ಹಾಪತ್ ಬಂದುವೆ, ಕರ ಮುಗಿದು ಬೇಡುವೆನು ಕೃಷ್ಣ. ಕರ ಮುಗಿದು ಬೇಡುವೆನು ಕೃಷ್ಣ. ಧರ್ಮನಂದನ, ಸಮರವನೊಲ್ಲೆನೆಯ ಸಮರವನೊಲ್ಲೆನೆಯ ಕಮಲಾಸ ಜಲದಪ ಬುಳಿಯಂತೆ ಸಿರಿಬೋಗ ನಶ್ವರ. ಜಲದಪ ಬುಳಿಯಂತೆ ಸಿರಿಬೋಗ ನಶ್ವರ. ಹಿಮದವಯ ಅಶಾಶ್ವತ ನರ ಜನ್ಮ. ಹಿಮದವಯ ಅಶಾಶ್ವತ ನರ ಜನ್ಮ. ಹಿಮದವಯ ಅಶಾಶ್ವತ ನರ ಜನ್ಮ. ಪರಮಾತ್ಮ, ಹಿಮದವಯ
ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಕರೆಯ ದುರಾಸೆಗೆ ಕಾಳಗ ಬಯಸಿ ನರಹತ್ಯೆಗೆ ನಾ ಗುರಿಯಾಗುವುದೇ. ಗುರು ಬಾಂಧವರ ಶವಗಳ ಕಾಮುದೆ ಎಣ್ಣೋ ಒಂದೋ ಮಣ್ಣಿಗೋಸ್ಕರ. ಎಣ್ಣೋ ಒಂದೋ ಮಣ್ಣಿಗೋಸ್ಕರ ಹಿಂದೆ ಅನೇಕರು ಮಡದಾಡಿ ಮಾಡಿದರು. ಹಿಂದೆ ಅನೇಕರು ಒಡೆದಾಡಿ ಮಾಡಿದರು. ಹೊರತ ಭೂಮಿಯನ್ನು ಯಾರಾಡಿದರು. ಹೊರತ ಭೂಮಿಯನ್ನು ಯಾರಾಡಿದರು. ಸಮರವನ್ನುಲ್ಲೆನೆಯ ಸಮರವನ್ನುಲ್ಲೆನೆಯ ಯದುಪತಿ. ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧ ಎಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ನೀನೇ ಹೇಳು ಕೃಷ್ಣ. ಆದುದರಿಂದ ನಮ್ಮ ಕಡೆ ಸಂಧಾನಿಯಾಗಿ ಮತ್ತೊಂದು ಸಾರಿ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಧರ್ಮನ ಬೋಧನೆ ಇದು. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನು ಧರ್ಮಸಮ್ಮತವಾದರೂ ಇದಕ್ಕೆ ಈ ನಿನ್ನ ಸಹೋದರರ ಅಭಿಮತ ಭೀಮಸೇನ ನಮ್ಮಗಳ ಅಭಿಮತ ಮನ್ನಮತೆಯ ಕೌರವರ ಸಂಧಿನ ಮಗ ಕಲ್ಲದು. ಮನ್ನಮತೆಯ ಕೌರವರ ಸಂಧಿನ ಮಗ ಕಲ್ಲದು. ಪಂದ್ಯ ಪಾಂಡು ಜನಕನ ವಂದಿಸಿದೆ ನಿನಗೆ. ಪಂದ್ಯ ಪಾಂಡು ಜನಕನ ವಂದಿಸಿದೆ ನಿನಗೆ. ಮನ್ನಮತೆಯ ಕೌರವರ ಸಂಧಿನ ಮಗ ಕಲ್ಲದು. ರಾಜ ಅವರಪ್ಪನ ಆಸ್ತಿಯೇ ಬಿಚ್ಚಬೇಡುವುದಕ್ಕೆ ರಾಜ ಅವರಪ್ಪನ ಆಸ್ತಿಯ ಸಮವಹಿಸಿ ದುಡಿದಿಗರೆ. ಸಮವಹಿಸಿ ದುಡಿದಿಗರೆ ಕಬ್ಬಿನ ಕುರ ರಕ್ತದ ನಡೆಯಲು. ಕಬ್ಬಿನ ಕುರ ರಕ್ತದ ನಡೆಯಲು. ಮಂದವತಿಯ ಕೌರವರ ಸಂದಿನ ಮಗ ಸಲ್ಲದು. ಸಂದಿನ ಮಗ ಸಲ್ಲದು. ಕೃಷ್ಣ ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಹಕ್ಕದನೆಂಬ ಗೊಡ್ಡು ಧರ್ಮದ ಪಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಸಿದರೆ ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ರಾತ್ರು ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ನಮ್ಮ ಈ ಎಡೆ ಜನ್ಮವನ್ನು. ಭೀಮಸೇನ, ಹಾಗಾದರೆ ನೀನು ಸಂಧಿಗೆ ಸಮ್ಮತಿದಂತೆ ಸರಿ. ಇನ್ನು ಅರ್ಜುನ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿಕೊಳ್ಳುತ್ತಿರುವೆ. ಆದಿಯಿಂದಲೂ ಅಪಮಾನ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವೆಲ್ಲವನ್ನು ತೊಲಗಿಸಿ ಮುಂಬೋರಣವೆಂದರೆ ಪಾತ್ರ ಎಂಬ ಮಮಕಾರ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೆ ಧಿಕ್ಕಾರಗಳಿಂದ ಕೃಷ್ಣ ನಮ್ಮ ಏಡು ಜನ್ಮಕ್ಕೆ. ಅರ್ಜುನ, ನೀನು ಕೂಡ ಸಂಧಿಗೆ ಸಮ್ಮತಿದಂತೆ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರ ಸಂಧಿಗೆ ಸಮ್ಮತಿಸಿದ ಮೇಲೆ ನಿನ್ನ ನಕುಲ ಸಹದೇವರು ಅಣ್ಣನ ಮಾತಿಗೆ ತಲೆಬಾಗದಿರುವರೆ. ತಂಗಿ ದ್ರುಪದ ನರೇಂದ್ರನಂದಿನಿ ಏಕಮ್ಮ ಹಿನ್ನಳಾಗಿ ನಿಂತೆ. ಈ ನಿನ್ನ ಸಹೋದರರ ಪತಿಗಳಾದ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೆ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು? ಅಣ್ಣ ತಂಗಿ,
ಜನಾರ್ದನ ವೇಣುಲೀಲಾ ಪ್ರವೀಣ ಸೆರಗೊಡ್ಡಿ ಬೇಡಿದರು ತೋರದಿಹೆಯೇ ವಜ್ರ ವೈಢ್ಯೂರಗಳ ಪರಿ ಪಂಥದಲ್ಲಿ ಪರವಾಗಿರಿಸಿ ಸೋತ ಧರ್ಮಪ್ರಭು. ಇವರು ನನ್ನ ಪತಿಯೇ? ಇನ್ನು ಬಂಡಿ ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾನ್ ಹೋರ್ತಾಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟ್ಟು ಕೈಗೆ ಸೌಟನ್ನು ಹಿಡಿದುಕೋ. ಸಾಕು, ನಿಲ್ಲಿಸು ನಿನ್ನ ವಾಕ್ಪಡತ್ವವನ್ನು. ಸೃಷ್ಟಿಯೇ ಸಮಸ್ತ ಶಕ್ತಿ ಎದುರಾಗಲಿ, ಸಪ್ತ ಸಾಗರಗಳೇ ಕುಲಗಿರಿಗಳೇ ಚಲಿಸಲು ಆರಂಭಿಸಲಿ, ಪರ್ವತ ಆಗ್ರಹಗಳೇ ಶೋಧಿಸಲಿ. ಕ್ಷತ್ರಿಯೋಚಿತವಾದ ಧರ್ಮ ಇಂಗಿದ ಆ ಗುರುಕುಲವನ್ನು
ತಲೆ ಎತ್ತಲು ಬಿಡುವುದಿಲ್ಲ ಪಾಂಚಾಲಿ, ತಲೆ ಎತ್ತಲು ಬಿಡುವುದಿಲ್ಲ. ಮಾತುಗಳನ್ನು ಬಡ ಬಡ ಪಿಡಿಯುತ್ತ ಬಡಗೌರವರ, ಬಡ ಬಡ ಪಿಡಿಯುತ್ತ ಬಡಗೌರವರ ಬಡೆ ಮುರಿಯದೆ ಬಿಡಲು ಬಡಗಲು ನಾ, ತಡೆ ಮುರಿಯದೆ ಬಿಡಲು ಬಡಗಲು ನಾ, ಬಡದು ಜಾತರ ನೋಡಲನು ಬಗೆದು, ಬಡದು ಜಾತರ ನೋಡಲನು ಬಗೆದು ಬಿಡದಲೆ ರಕ್ಕುತನು ಮುಡಿ ಬಗ್ಗಿಸುವೆ, ಬಿಡದಲೆ ರಕ್ಕುತನು ಮುಡಿ ಬಗ್ಗಿಸುವೆ. ರೂಪದ ಸುತೆ ಸತಿ ಸುತೆ ನಮ್ಮ ನೋಟರಿತೆ, ಸತಿ ಸುತೆ ನಮ್ಮ ನೋಟರಿತೆ. ರೂಪದ ಸುತೆ, ರೂಪದ ಸುತೆ, ರೂಪದ ಸುತೆ. ಈ ನಿಮ್ಮ ಒಣ ಮಾತುಗಳನ್ನು ಒಣ ಜಂಬವನ್ನು ಹೆಂಗಳಾದ ನನ್ನ ಮುಂದೆ ತೋರಿಸಿ ಸಾವಿರಾರು ಆನೆಬಲವುಳ್ಳ ರೌದ್ರಾಂಶದಂಬೂತನಾದ ಈ ಭೀಮಸೇನನ ಪರಾಕ್ರಮದಲ್ಲಿ ನಿನಗೆ ಅನುಮಾನ ಉಂಟಾದ ಮೇಲೆ ಮುಂದೆ ನೀನೇ ನೋಡುತ್ತಿರೋ ಈ ಜಗಜಟ್ಟಿ ಮಲ್ಲನ ಸಾಹಸದ ಚಾತುರ್ಯತೆಯನ್ನು. ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀವತ್ಸು, ಧನಂಜಯ, ಸವ್ಯಸಾಚಿ, ಅಭಭ, ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿ ಕೈಗೆ ಬಳೆಗಳನ್ನು ತೊಟ್ಟುಕೋ. ಪಾಂಚಾಲಿ ದುರದೋಳ್ ದುರುಳ್ಳರ ಒಡೆದು ದುರದೋಳ್ ದುರುಳ್ಳರ ಒಡೆದು ಉಳಿಸುತ್ತ ದುರುಳ್ಳರ ಕೀರ್ತಿಯ ಪಡೆದು ಹಯಮಗೆ, ದುರುಳ್ಳರ ಕೀರ್ತಿಯ ಪಡೆದು ಹಯಮಗೆ ಆ ಗುರುಹದ ಮರು ಸಾಟಿಯ ಯಮಗೆ. ಪಾಂಚಾಲಿ ಆ ಗುರುಹದ ಮರು ಸಾಟಿಯ ಎನಗೆ ಮರುಗುವುದನ್ನು ಚಿತ್ತ ಮನದೊಳ್ಳು ಪರಿ ಪರಿ. ಪಾಂಚಾಲಿ ಮರುಗುವುದನ್ನು ಚಿತ್ತ ಮನದೊಳ್ಳು ಪರಿ ಪರಿ. ದೇವೈ ಮನದೊಳ್ಳು ಕಾದುರವೇ, ದೇವೈ ಮನದೊಳ್ಳು ಕಾದುರವೇ. ಪಾಂಚಾಲಿ ಹಿಂದೆ ನಿಮ್ಮ ತಂದೆ ಏರ್ಪಡಿಸಿದ ಸ್ವಯಂವರ ಕಾಲದಲ್ಲಿ ಯಾವ ದುರ್ಯೋಧನ, ದುಶ್ಯಾಸನ, ಕರ್ಣ ಮುಂತಾದ ರಾಜಾದಿರಾಜರುಗಳೆಲ್ಲ ಧನುಸ್ಸನ್ನು ಬಗ್ಗಿಸದೆ ಮತ್ಸ್ಯಂತ್ರವನ್ನು ಭೇದಿಸದೆ ಸೋತು ಸಭೆಯಲ್ಲಿ ತಲೆ ತಗ್ಗಿಸಿ ಕುಳಿತಿದ್ದಾಗ ಧನಂಜಯನೆಂಬ ನಾನು ಧನುಸ್ಸನ್ನು ಬಗ್ಗಿಸಿ ಮತ್ಸ್ಯಂತ್ರವನ್ನು ಭೇದಿಸಿ ನಿನ್ನನ್ನು ವರಿಸಲಿಲ್ಲವೇ ಪಾಂಚಾಲಿ, ನಿನ್ನನ್ನು ವರಿಸಲಿಲ್ಲವೇ? ಎಷ್ಟೇ ಆಗಲಿ ಹೆಂಗಸಿನ ಮನಸ್ಸೇ ಸಂದೇಹ. ಅರ್ಥ ನಿಮ್ಮಯ ಬಾಳೆತಕ್ಕೆ, ನಿಮ್ಮಯ ಬಾಳೆತಕ್ಕೆ, ನಿಮ್ಮಯ ಬಾಳೆತಕ್ಕೆ. ದುರುಳ ದುಶ್ಯಾಸನನು ಸೀರೆಯ ಸೆಳೆವಾದ, ದುರುಳ ದುಶ್ಯಾಸನನು ಸೀರೆಯ ಸೆಳೆವಾಗ, ದುರುಳ ದುಶ್ಯಾಸನನು
ಬಾ, ಇಲ್ಲಿ ಬಾ. ಮಿತಿ ಮೀರಿತು ನಿನ್ನಯ ಪದಗಳು. ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವನ ಹೊರತಿ. ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವನ ಹೊರತಿ. ಅಣ್ಣನ ಮಾತನ್ನು ಮೀರದ ನಮಗೆ ಬಂದಿತು ಈಗಾಗಲೇ. ಅಣ್ಣನ ಮಾತನ್ನು ಮೀರದ ನಮಗೆ ಬಂದಿತು ಈಗಾಗಲೇ. ಛೇ ಛೇ ಛೇ, ಇದು ನಿಜವಲ್ಲವೇ ಪ್ರಾಣಕಾಂತೆ? ಇದು ನಿಜವಲ್ಲವೇ? ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವನ ಹೊರತಿ. ಅಣ್ಣನ ಮಾತನ್ನು ಮೀರದ ನಮಗೆ ಬಂದಿತು ಈಗಾಗಲೇ. ಛೇ ಛೇ ಛೇ, ಸಭೆಯೊಳು ನಿನ್ನಯ ಸೀರೆಯ ಸರವಾದ. ತಲೆಯ ತಗ್ಗಿಸಿ ಕುಳಿತವು ನಾವಾಗ. ಸಭೆಯೊಳು ನಿನ್ನಯ ಸೀರೆಯ ಸರವಾದ. ತಲೆಯ ತಗ್ಗಿಸಿ ಕುಳಿತವು ನಾವಾಗ. ಗಂಡದಯ ಗುಂಡಿಗೆಯು ಗಂಡದಯ ಗುಂಡಿಗೆಯು ಖಂಡಿತದೆ ಖಂಡಿತದೆ. ಬಾವು ಬಲವು ಸುಬಲಾಯಿತೆ. ಇದು ನಿಜವಲ್ಲವೇ ಪ್ರಾಣಕಾಂತೆ? ಇದು ನಿಜವಲ್ಲವೇ? ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವನ ಹೊರತಿ. ಅಣ್ಣನ ಮಾತನ್ನು ಮೀರದ ನಮಗೆ ಬಂದಿತು ಈಗಾಗಲೇ. ಛೇ ಛೇ ಛೇ. ಅಣ್ಣ, ತಂಗಿ, ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗೆಯಾಗಿ ಸಮರಾಂಗಣಕ್ಕೆ ನುಗ್ಗಿ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತಲಿನಿಂದ ನನ್ನ ಪಂಥವನ್ನು ಪೂರೈಸಿದೆ. ಇಲ್ಲವಾದರೆ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ಅರ್ಥ ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯ ಒಂದು, ಈ ನನ್ನ ತಂಗಿಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆ ಅಭಿಪ್ರಾಯ ಒಂದಾಯಿತಲ್ಲ ಎಂದು ಕೇಳಿದೆನಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ. ಬಿಡು ಬಿಡು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದ ಕೃಷ್ಣ. ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಅಬ್ಬಾ, ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಬಂದ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುನುಡಿಯ ಕಟ್ಟುವೆ ನೆನುತಂ ನನಗದಾದಂಡ ದುರ್ಯೋಧನನ ಪಡೆಯ ಪುಡಿ ಒಟ್ಟುವೆ ನೆನುತಂ ನುಡಿದೆಯ ನೀನಂದು ನಂಬದ ನುಡಿಗಳ ಮಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಯೋ ಹಿಡಿಂಬ ಈ ನಿನ್ನ ಕುಹದ ಕಂಠದ ಕರ್ಕಶದ ಕರಳಿರುವ ಬೆರುನಡಿ ಕಣ್ಣೀರ ಕರೆಯುವುದಿರವಲ್ಲವೇ? ಈ ನಿನ್ನ ಕಣ್ಣೀರ ಬದಲಾಗಿ ಹಾಗೆಯೇ ಹೆಣ್ಣಂದಿರ ಕಣ್ಣಲ್ಲಿ ಸತಸ್ತಾರ ಬಿಡುವ ನಿರ್ತವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಾಲಕ್ಕೆ ಗುರು ಸಮಸ್ತ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದ ದುಶ್ಯಾಸನ ಮಾಡಲು ಹುಡಿಗಟ್ಟು ಪಾತಕಿಯ ದುರ್ಯೋಧನ ತಡೆಯ ದೃಪದ ಸುತೆ ಕಟ್ಟಿಸುವೆ ನಿನ್ನೆ ಈ ಬಿಡುಮುಡಿಯ ಪಡೆದಿರುವೆತೆಯ ನರಕಮರ್ಧನ ಕೇಳೆಂದ ವಿಮತ ಫಲಸೂನ್ ಎಲೆಯ ಕುಲ ಹೇದಿಗಳ ವಿಕಲ ತಂದು ನನಗೆ ಫಲಗಳನ್ನು ಕಟ್ಟಿ ಎಲೆಗಳನ್ನು ಫಲದಾಗ ಮುಗಿಸಿಕೊಳ್ಳುವೆ. ಬಲಶೂನ್ ಎಲೆಯ ಕುಲ ಹೇದಿಗಳ ಕೆಲ ತಂದು ನನಗೆ ಫಲಗಳನ್ನು ಕಟ್ಟಿ ಎಲೆಗಳನ್ನು ಫಲದಾಗ ಮುಗಿಸಿಕೊಳ್ಳುವೆ. ಫಲದಾಗ ಮುಗಿಸಿಕೊಳ್ಳುವೆ.
ಪ್ರಚಂಡ ಕೌರವರ ಗುಂಡಿಗೆ ನೀಳೆ ಪಾಂಡವರ ಗುರುವನ್ನು ಮುಟ್ಟು ಪ್ರಚಂಡ ಕೌರವರ ಗುಂಡಿಗೆ ನೀಳೆ ಕಂಡ ಎಲುಬುಗಳ ತೊಂದರಲ್ಲಿ ಚಂಡಿಗೌತರವ ಮಾಡುತ್ತದೆ ಕಂಡ ಎಲುಬುಗಳ ತೊಂದರಿ ತೀರದ ಚಂಡಿಗೌತರವ ಮಾಡುತ್ತದೆ ಪರಮಾತ್ಮ ಯುದ್ಧವು ಸದಾ ಸಿದ್ಧ ಭಯಮಾಡಿ ಸಂಧಿಯ ನಿರಾಕರಿಸಿ ಬಿಡು. ವಿಷ ಸರ್ಪಕ್ಕೆ ಹಾಲು ಉಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದುದೇ. ಮರೆತಿರೇಕೆ ದೇವ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದ ಆ ಪಾಷಾಂಡರೊಡನೆ ಸಂಧಿಯೇ ವಾಸುದೇವ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ಅರದಿ ಬರೆತ ಈ ಶರದಿ ಗುರುಕುಲವ ವಧಿಸುವೆ ನೆನದ ಅರದಿ ಬರೆತ ಈ ಗುರುಕುಲವ ವಧಿಸುವೆ ನೆನದ ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ. ವಾಸುದೇವ ಪಾಂಡವ ಸತಿಯಂ ಅವಹೇಳದ ಗೈದ ಕುಲದಲ್ಲಿ ಇಲ್ಲದೆ ಅಲೆಯುವ ಕರ್ಣನ ಕೊಲುವೆ ನೆನ್ನುತ್ತ. ಈ ಪಾಂಡವ ಕುಲ ಸತಿಯಂ ಅವಹೇಳದ ಗೈದ ಕುಲದಲ್ಲಿ ಇಲ್ಲದೆ ಅಲೆಯುವ ಕರ್ಣನ ಕೊಲುವೆ ನೆನ್ನುತ್ತ. ನಾನಂದು ಗೈದ ಶಪಥ ರಣದಳು ತೋರುವೆ, ನಾನಂದು ಗೈದ ಶಪಥ. ಪಾಂಚಾಲಿ ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾರು. ವಾಸುದೇವ ವೀರ ಪರಾಕ್ರಮರೈವರು ನಾವು ನಾರಿಯ ಪಂಥವ ತೀರಿಸಲಾರು. ಭಾರಿ ಹಿರಿಯನೆಂದಣ್ಣನ ಮಾತಿಗೆ, ಭಾರಿ ಹಿರಿಯನೆಂದಣ್ಣನ ಮಾತಿಗೆ ಮೀರದೆ ಸೋತು ಶರಣಾಗಿದ್ದೆವು, ಮೀರದೆ ಸೋತು ಶರಣಾಗಿದ್ದೆವು. ನಾನಂದು ಗೈದ ಶಪಥ ರಣದೊಳು ತೋರುವೆ, ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ, ನಾನಂದು ಗೈದ ಶಪಥ. ಜನಾರ್ದನ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರಾರಿಕವಾಗಿ ಉಳಿಯಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ನಡೆದು ಹೋಗಲೇಬೇಕು. ಧರ್ಮನಂದನ, ಪರಮಾತ್ಮ ಭೀಮಾರ್ಜುನರು ಬಹಿರಂಗದಲ್ಲಿ ತಲೆಬಾಗಿದರೂ ಸಹ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿರುವುದು. ಅದನ್ನು ದಮನ ಮಾಡುವ ಶಕ್ತಿ ಅವರಿಗಿಲ್ಲದೆ ಈ ರೀತಿ ತವಕ ಪಡುತ್ತಿರು. ಇಂತಹ ಸಂದಿಷ್ಟ ಪರಿಸ್ಥಿತಿಯಲ್ಲಿ ನೀನು ಆಡುವ ಮಾತುಗಳನ್ನು ಕೈಗೊಳ್ಳಲಾರದು ಧರ್ಮನಂದನ. ಪರಮಾತ್ಮ ಹರಿ ಸಾರ್ವಭೌಮ ಹರಿ ಸಾರ್ವಭೌಮ ಮೊರೆಯಿಟ್ಟು ಬೇಡುವೆನೋ ಕರುಣದೆ ಪಾಲಿಸೆಯ ಕೃಷ್ಣ. ಕಾನನದ ವಾಸದೋ ಏನೆಲ್ಲ
ಹರಿ ಸಾರ್ವಭೌಮನನ್ನು ಮೊರೆಯಿಟ್ಟು ಬೇಡುವೆನೋ ಕರುಣದೆ ಪಾಲಿಸೆಯ ಕೃಷ್ಣ. ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಪರಮಾತ್ಮ ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಎರೆಯಣ್ಣನ ಸ್ಥಾನ. ನರ ಜನ್ಮ ನೀಡಿದರು ಬೇಡ ಎರೆಯಣ್ಣನ ಸ್ಥಾನ. ಹರಿ ಸಾರ್ವಭೌಮನನ್ನು ಮೊರೆಯಿಟ್ಟು ಬೇಡುವೆನೋ ಕರುಣದೆ ಪಾಲಿಸೆಯ ಕೃಷ್ಣ. ಕೃಷ್ಣ ಕೃಷ್ಣ ಪರಮಾತ್ಮ, ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಂತಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಧರ್ಮಾನಂದನ, ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕೋಪಾಗ್ನಿ ಜ್ವಾಲೆಯು ಹತ್ತಿ ಆರಲೇಬೇಕು. ಈ ನನ್ನ ತಂಗಿ ದ್ರುಪದನಂದನ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಇದಕ್ಕೋಸ್ಕರನೇ ನಾಳಿನ ಕುರುಸಬೇಕು. ಆಗಲಿ ಪರಮಾತ್ಮ. ಅಣ್ಣ, ತಂಗಿ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಏನೇ ಆದರೂ ಈ ನನ್ನ ಬಿಚ್ಚದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ. ಮಾಧವನಾನಿರೆ ಸೋದರಿ ಭಯವೇಗೆ ತಂಗಿ. ಮಾಧವನಾನಿರೆ ಸೋದರಿ ಭಯವೇಗೆ. ಮಾಧವನಾನಿರೆ ಸೋದರಿ ಭಯವೇಗೆ ತಂಗಿ. ಮಾಧವನಾನಿರೆ ಸೋದರಿ ಭಯವೇಗೆ. ಸಾಧಿಸಿದುರುಳನ ಸದೆ ಬಗೆಯುವೆ ನಮ್ಮ ತಂಗಿ. ಸಾಧಿಸಿದುರುಳನ ಸದೆ ಬಗೆಯುವೆ ನಮ್ಮ. ಸಂತಪಿಸುವೆ ಏಕೆ ಬಿಡು ಸೋದರಿ. ಸಂತಾಪವ ಸಂತೈಸಲು ನಾನಿವೆ. ಗುರು ರಾಜ್ಯ ಸಭೆಯಲ್ಲಿ ಗುರು ರಾಜ್ಯ ಸಭೆಯಲ್ಲಿ ದುರುಳ ದುಶಾಸನ ತಂಗಿ. ಗುರು ರಾಜ್ಯ ಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆಗೆ ಮೊರೆ ಇಡುತ್ತಾ ತಂಗಿ. ಸೀರೆಯ ಸೆಳೆಗೆ ಮೊರೆ ಇಡುತ್ತಾ ಮೊರೆಯು ಕೃಷ್ಣ 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 ಎಂದು ತಂಗಿ. ಮೊರೆಯು ಕೃಷ್ಣ ಎಂದು ಕರೆದ ಚಂದ ಬಂದು ತಂಗಿ. ಮೊರೆಯು ಕೃಷ್ಣ ಎಂದು ಕ್ಷಣ ಬಂದು ವರದನಾಗಿ ನಿನ್ನ ಸಲಗಿದೆನೆ ತಂಗಿ. ವರದನಾಗಿ ನಿನ್ನ ಸಲಗಿದೆನೆ ತಂಗಿ. ಸಂತಪಿಸುವೆ ಏಕೆ ಬಿಡು ಸೋದರಿ. ಸಂತಾಪವ ಸಂತೈಸಲು ನಾನಿವೆ ತಂಗಿ. ತಂಗಿ ತಂಗಿ ತಂಗಿ, ನಾನು ಆ ದುರ್ಯೋಧನ ಕೋಪವನ್ನು ಕೆರಳಿಸಿ
ಯುದ್ಧಕ್ಕೆ ತಕ್ಕ ಮಾರ್ಗವನ್ನೇ ಕಲ್ಪಿಸಿಕೊಂಡು ಬರುವೆನು. ನೀನಿನ್ನು ಸಂತೋಷದಿಂದ ನಡೆ ತಂಗಿ. ಅಣ್ಣ ತಂಗಿ, ಹಾಗೆ ಆಗಲಿ ಅಣ್ಣ. ಶ್ಯಾಮ ಸುಂದರ ಚಿರ ಪ್ರೇಮ ಸೌಬಲರಾಜ ಶಕುನೆ ಏನು ಯೋಚಿಸ್ತಿರುವೆ ದುಷ್ಟ ದುರ್ಯೋಧನ ಮನೆಯಲ್ಲಿ ಮುಷ್ಟವನುಂಡು ಸುಖದ ಸುಪ್ಪತ್ತಿಗೆ ಬಂತು ಯೋಚಿಸ್ತಿರುವೆಯಾ ಏನಾದ್ರು ಶಪಥ ಏನಾದ್ರು ದ್ವೇಷ ಈ ಶೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅದಮ ಮರುಳುಗಳೇ ಏಕೆ ಕುಕ್ಷಿ ಬಗೆಯ ಕಂಟಕದ ಕರ್ಕಶದ ಕೇಕೆ ಏನಿ ಪ್ರಳಯೋಕ್ತ ಜ್ವಾಲ ಎಂದೆ
ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಕ್ಷಿ ಕಥೆಯ ಪ್ರವೀಣ ಮದಮಾಶ್ಚರ್ಯದ ಮಹಾನಿಪುಣ ಸೌಬಲರಾಜ ಶಕುನಿಯೊಡನೆ ನಿಮ್ಮೆಲ್ಲರುಗಳ ಸರಸ ಲಾಭ ಓ ನನ್ನ ಅಂದು ನಿರಪರಾಧಿಗಳು ನನ್ನ ಗಾಂಧಾರ ವಂಶೋದ್ಧಾರಕರು ಆಜ ನನ್ನನ್ನು ನನ್ನ ಜನ್ಮದಾತರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿಕೊಂಡು ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಅಬ್ಬಾ ಕೋಟಿ ಕಠಾರಿಗಳು ಅಂದು ನೀನು ನಮ್ಮೆಲ್ಲರಿಗೂ ನೀಡುತ್ತಿದ್ದ ಒಂದು ಇಡೀ ಅನ್ನ ಒಂದು ಒಳಲೆ ನೀರು ನನ್ನಾದ ಭಾಗ್ಯ ಸೋದರ ನನ್ನಾದ ಭಾಗ್ಯ ಸೋದರ ಅದನ್ನೆಲ್ಲ ನನಗೆ ಕೊಟ್ಟು ನಿನ್ನ ಮೇಲಿನ ಛಲ ತೀರಿಸಲೆಂದೇ ಒಬ್ಬೊಬ್ಬರಾಗಿ ಉಪವಾಸ ಮಾಡಿ ಸತ್ತರು ಕೌರವೇಶ್ವರ ಸತ್ತರು ದಾರುಣ್ಯ ದೃಶ್ಯವನ್ನು ನನ್ನ ಶ್ರುತಿಪಟದಿಂದಳಿಯದೆ ನಿರಂತರ ಯಾಚನೆಯಿಂದ ನೊಂದು ಬೆಂದು ಕುಂದಿ ಕುಶವಾಗಿರುವ ನನ್ನ ಈ ದೇಹವನ್ನು ಅಣುವಾಗಿ ವಿಚಿತ್ರವಾಗಿ ತುಂಡರಿಸಿ ನೋಡಿದರು ಸೇಡಿಗೆ ಪ್ರತಿಕಾರಕ್ಕೆ ರಕ್ತಕ್ಕೆ ಎಂಬ ಪದಮಾಶ್ಚರ್ಯಗಳ ವಾಕ್ಯಗಳೇ ಹೊರತು ಮಧ್ಯಾವ ಆಸೆ ಆಕಾಂಕ್ಷೆಗಳು ನಿಂದಾಲಿಸಲು ಸಾಧ್ಯವಿಲ್ಲ ಅಂದಿನ ಶತ್ರುದಯ ಕಠೋರವಾಗಿದೆ ಸೆಟದು ನಿಂತ ಕಾಳ ಸರ್ಪವಾಗಿದ್ದೇನೆ ಅಧಿಕಾರವಿದೆ ಎಂದು ಎಷ್ಟು ದಿನ ಮೆರೆಯುವ ಸೋದರಳಿಯ ಅಧಿಕಾರ ಮನೆಗೆ ಬಲಿಯ ಕೊಟ್ಟು ನಾನು ನೋಡುವೆ ಅಧಿಕಾರ
ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ ಅತಿಯಾಸೆ ತುಂಬುವುದು ನಿನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ ದೊರೆಯಾಳೆ ಆಸೆ ನಿನ್ನ ಮನದಲ್ಲಿ ದೊರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ ನಿನ್ನ ಕೊಲೆ ನಾಶ ಮಾಡೋ ಇದೆ ನನ್ನ ಮನದಲ್ಲಿ ನಿನ್ನ ಕೊಲೆ ನಾಶ ಮಾಡುವುದೇ ನನ್ನ ಮನದಲ್ಲಿ ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಹುಟ್ಟಿಸಿದ ಆ ಬ್ರಹ್ಮನ ಅಧಿಕಾರ 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 ಅಭಿಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ಪಾಪಿ ನಾನು ಕಾಗಿ ಬಿಲ್ಲ ಹಿಡಿದ ವೀರಪಾತನೋ ಶೈವತನದ ಬಿಲ್ಲ ಹಿಡಿದ ವೀರಪಾತ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಅಯ್ಯೋ ಶೈವತನದ ಬಿಲ್ಲ ಹಿಡಿದ ವೀರಪಾತ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಹಿಡಿದೆದ್ದು ನಿಲ್ಲುವುದು ಭೀಮಸೇನನು ಹಿಡಿದೆದ್ದು ನಿಲ್ಲುವುದು ಭೀಮಸೇನನು ತನ್ನ ತೊಡೆಯಿಂದ ತನ್ನ ತೊಡೆಯಿಂದ ನಿನ್ನ ಹೊಟ್ಟೆಗೆಳೆಯನು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಹುಟ್ಟಿಸಿದ ಆ ಬ್ರಹ್ಮನ ತಪ್ಪು ಅಧಿಕಾರ 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 ಮನದಿಂದ ಅಭಿಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ಪಾಪಿ ಹೋಗಿ ನಾನು ಮಾಡುತ್ತೇನೆ ದುಷ್ಟ ದುರ್ವಿಧಿ ಅಟ್ಟಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು ನಾನು ಸಹ ನಿನ್ನಂತೆಯೇ ನನ್ನ 99 ಮಂದಿ ಸೋದರಳಗೋಡಿ ಏಕಚಕ್ರಾಧಿಪತಿಯಾಗಿ ಮೆರೆಯಬಹುದಾಗಿತ್ತು ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಬರೀ ಗಾಳಿಗೋಪುರವಾದವು ಸುಯೋಧನ ಬರೀ ಗಾಳಿಗೋಪುರವಾದವು ಚಿಂತೆ ಇಲ್ಲ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಮೀರಿ ಹೋದ ಕಾರ್ಯಕ್ಕೆ ಮುರುಗಿ ಫಲವಿಲ್ಲ ಸ್ಮರಣೆಯಿಂದ ಭವಿಷ್ಯವೇ ಅಲಸ್ಯವಾದಂತೆ ನಾನು ಇದುವರೆಗೂ ನಿನ್ನೊಡನೆ ಸೇರಿಕೊಂಡು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ಓಜದಿಂದಲೇ ಛಾಡಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ಹಿರಿಯರ ಗಾದೆಯನ್ನು ಅನುಸರಿಸಿ ನನ್ನ ಚಾಣಕ್ಯ ತಂತ್ರದಿಂದ ನಿನ್ನನ್ನು ಅಡಿಯಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯನ್ನೇಡಿಸುವೆನು.
ಇನ್ನು ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ! ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ನಿನ್ನನ್ನು ನಿನ್ನ 99 ಮಂದಿ ಸಹೋದರರನ್ನು ಸಾಮೂಹಿಕವಾಗಿ ನಿರ್ಮೂಲ ಮಾಡುವ ತನಕ ಈ ಕಪಟ ದ್ಯೂತ ವಿದ್ಯೆ ವಿಚಾರನಾದ ಈ ಶಕುನಿಗೆ ಎಲ್ಲಿಯದು ಶಾಂತಿ ಇನ್ನೆಲ್ಲಿದ ವಿಶ್ರಾಂತಿ ಶಕುನಿ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಅತಿ ಭಯಾನಕರವೆನಿಸಬಹುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರುವಿನ ರಕ್ತದಿಂದ ಕಳಂಕಿತರಾಗಿ ಪತ್ರ ಚೌಕದಿಂದ ದಯಿಸುತ್ತಾ ನಿನಗಾಗಿ ಒಂದು ತೊಟ್ಟು ನಿಟ್ಟಿಸುರು ಬಿಡುವುದೇ ನರಕದ ಮಾರ್ಗವನ್ನೇ ಇಡಿಸುವೆನು ಇನ್ಯಾರಿಗಯ್ಯ ನಿನಗೆ ಅಲ್ಲವಯ್ಯ ಆ ಬಡ ಪಾಂಡವರಿಗನ್ನುವಷ್ಟರಲ್ಲಿ ಹಸಿದ ಎಪ್ಪುವಂತೆ ಆರ್ಪಡಿಸುತ್ತಿರುವ ನಾನು ಮಾಡಿದ ಕಾರ್ಯವು ಉತ್ತವೇ ಶಕುನಿ. ಚಿಂತೆ ಏಕೆ ಕುರುರಾಜ? ಜಯದತ್ತ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ಈಗ ತಾನೇ ದೂತನು ಸಮಾಚಾರವನ್ನು ತರಲಿಲ್ಲವೇ? ನಾನು ಅದಕ್ಕೋಸ್ಕರ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನಸ್ಥಾಯ ಶೂರನು ತನ್ನೆರಡು ತೋಳ್ಬಲಗಳಿಂದ ಇಡೀ ಸಮಸ್ತ ಪಾಂಡವರ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಜ್ಞಾತಿ ಹಿಂಸೆ ಸ್ವಹಿತ ಕಲಹ ಇದು ಉಚಿತವೇ ಶಕುನಿ. ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನದೆಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತನ್ನು ನಿರಾಕರಿಸಿ ಬಿಟ್ಟೆ ಮಾವ. ಕೃಷ್ಣನು ಕ್ಷತ್ರಿಯ ಕುಲ ಪರಮವೈರಿ, ಅವನ ಮಾತು ಪರಿಯಾಗ್ರವಲ್ಲ. ವಿರೋಧಿ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ. ನಡೆ, ತಮ್ಮ ಅತಿ ಸತ್ಕಾರವನ್ನು ಸಿದ್ಧಪಡಿಸು. ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದುನಂದನನು ಹರಿದ್ರಾನ್ವಿತ ಗೆಳೆಯ ವಿದುರನನ್ನು ಸಂಧಿಸಲು ನನ್ನ ಕುಟೀರಕ್ಕೆ ಹೋಗಿರ್ಬನ ಸೈಸಲ ಸದಳವು ನನಗೆ ಅಗ್ರಜ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ಜೋಪಳಿ ವಿನಾಶವಂತೆ. ಎಷ್ಟೊಂದು ಅವಹೇಳನ ಅವಹೇಳನವಲ್ಲ ಪ್ರಿಯ ಸಹೋದರ, ಮತ್ತೆ ಯದುಪತಿಯು ಭಕ್ತರ ಪರಾಧೀನನು. ಓಹೋ, ವಿದುರನಂತಹ ಭಕ್ತರಲ್ಲದೆ ಆತನಿಗೆ ಮತ್ತಿನ್ಯಾರಿರುವರು? ಈ ದಿವಸ ವಿದುರನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ ತಮ್ಮ. ಅಗ್ರಜ, ಆರು ರಾಯಭಾರಿಯಾಗಿ ಬಂದವನು ರಾಜ ಮರ್ಯಾದೆ ತಿರಸ್ಕರಿಸುವುದು ಅಪಮಾನಕರ.
ಕುಲಛಲವೆಂಬ ಗದೆ ಹಿಡಿದ ಪಂಥ ಆ ಭಂಡ ಭೀಮನ ಗುಂಡಿಗೆ ಸೀಳಿ ಬಿಸಿ ರಕ್ತ ಪಾನ ಮಾಡುವ ತನಕ ಕೊನೆಗೊಳ್ಳಲು. ಈಗಿರುವಾಗ ಸತ್ಕಾರವಂತ ಸತ್ಕಾರ ನನಗೆ ಒಪ್ಪದು ಒಪ್ಪದು ಒಪ್ಪದು. ಅಭಿಮಾನಿಶಾಲಿಯಾದ ನನ್ನ ತಮ್ಮನ ಕೋಪವನ್ನು ಸಮಾಧಾನಪಡಿಸಲು ನನಗೊಂದು ಸಾರಿ ದುಸ್ಸಾಹಸವೆನಿಸುವುದು. ನೋಡಿದ್ಯಾ ಮಾವ, ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಈಗಿರುವಾಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಯುದ್ಧವು ಸಿದ್ಧವೆಂದು ಪ್ರತಿಭಟಿಸಲೇ? ಕೃಷ್ಣನು ಇಲ್ಲಿಗೆ ಶಾಂತಿಗಾಗಿ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ರಾಜಾದಿರಾಜ ಚಂದ್ರಕುಲ ಚಕ್ರೈಶ್ವರ ಅಷ್ಟೈಶ್ವರ ಸಂಪನ್ನ ನಿನ್ನ ವೈಭವನ್ನು ತೃಣೀಕರಿಸಿ ಆ ಮರುಕು ಜೋಪಡಿಯಲ್ಲಿರುವ ವಿದುರನ ಮನೆಯನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೆ ಕೌರವೇಶ್ವರ? ಹಾಗಾದರೆ ಆ ದಿನವನ್ನು ಕೃಷ್ಣನ ಮೇಲೆ ನಿಮಗೆ ಇಷ್ಟೊಂದು ದ್ವೇಷ ಬೇಕೆ ಶಕುನೆ? ಕೃಷ್ಣನು ಕ್ಷತ್ರಿಯ ಕುಲದ ಪರಮವೈ. ಅವನು ಯಾರು ಭಗವಂತನೆಂದು ಪೂಜಿಸುತ್ತಾರೆಯೋ ಅಂತವರನ್ನೇ ನಿರ್ಮೂಲ ಮಾಡುವನಯ್ಯ ಕೌರವೇಶ್ವರ. ಕಂಚ, ಶಿಶುಪಾಲ, ಜಲಾಸಂಧಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು? ಒಳ್ಳೆಯ ಮಿತ್ರರೇ ಆಗಿದ್ದರು. ಅವರನ್ನು ಕಾರಣವಿಲ್ಲದೆ ಕೊಂದು ಮುರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳರಿಸಿ ಸಹೋದರ ಸುರಪಾನದಿಂದ ಪ್ರಮುಕ್ತನನ್ನಾಗಿ ಮಾಡಿ ತಾನು ರಾಜ್ಯಲಕ್ಷ್ಮಿಯನ್ನು ಕೈವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆ ಕುರುರಾಜ. ಹಾಗಾದ್ರೆ ಆ ದಿನವನ್ನು ದೊರಕಿ ಕಳಿಸಿದ್ದೇಕೆ ಮಾವ? ಆನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವಾಗಿತ್ತೆ. ಅದಕ್ಕೊಂದು ಉದ್ದೇಶವಿತ್ತು ಕೌರವೇಶ್ವರ. ಏನು ಮಾವ ಅದರ ಉದ್ದೇಶ? ಕಾಳ ಸರ್ಪದ ವಿಷದ ಆ ಅಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೌರವೇಶ್ವರ? ಕೃಷ್ಣನಿಗಿಂತ ಅವನ ವಿಜಯನ್ನ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕತೆ ಆಯಿತು. ಯದುಪತಿಯನ್ನು ನಾಶ ಮಾಡುವ ಶಿಯೋಗ ಕಾಲ ಈಗ ನಿನಗೊಂದಿದ್ದರಿಗರಿಯ. ನೀನು ಬೇಡ, ಇನ್ನ ಸೈನ್ಯ ಮಾಡಬೇಕೆಂದು ನಿಸ್ಸಂಕೋಚವಾಗಿ ಹೇಳಬೇಕಾಯಿತು. ಆದರೆ ಅರ್ಜುನನು ಈ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿದನು ಕೌರವೇಶ್ವರ. ಮಾವ, ನೀನು ಕೃಷ್ಣನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಕೃಷ್ಣನ ಮೇಲಿನ ದ್ವೇಷದಿಂದ ಇಡೀ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು ಇರಬಹುದು. ಆಗೊಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ ಅಲ್ಲವಯ್ಯ. ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಗ್ಗುಪಾದದಿಂದ ಕಳೆದುಕೊಂಡರು. ಪುನಃ ಅದನ್ನು ಹೊಂದುವುದೊಂದರೇನು? ಆಗೊಂದು ವೇಳೆ ರಾಜ್ಯಕ್ಕಾಗಿ ಅಂಬಲಿಸಿದೆ ಆದರೆ ಕುರುಭೂಮಿಯಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಬರ ರಾಜ. ನಿನ್ನ ಸಲಹೆ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟನ್ನು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ,
ಸಂಧಿಯ ನೆಪದಿಂದ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಪ್ರಾಯಚಿತ ಆಗಲೇಬೇಕು 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 ಆಗಲೇಬೇಕು. ಸುಯೋಧನ, ಮಾವ, ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದಲ್ಲ ಕೌರವೇಶ್ವರ. ಏನು ಮಾವ ನಿನ್ನ ಸಲಹೆ? ಅದನ್ನು ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳನು. ಸಭೆಗೆ ವೇಳೆ ಆಯಿತು, ನಡೆ ಕೌರವೇಶ್ವರ. ಮಾವ, ನಿನ್ನ ಕೃತಿಮದ ಮಳೆಗೆ ಕುರು ಸಾಮ್ರಾಜ್ಯವು ಕೊಚ್ಚು ಹೋದರೂ ಸರಿಯೇ, ನಿನ್ನ ಸಲಹೆ ಹೊರತಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ಮಾಡಕ್ಕೆ ಬಿಡುವುದಿಲ್ಲ, ನಡೆ. ಕುರುಡನ ಮಗನೇ, ನಡೆ. ನನ್ನ ಸಲಹೆ, ನನ್ನ ಸಲಹೆಯನ್ನೇ ಅವಲಂಬಿಸಿರುವ ಕುರುಡನ ಮಗನೇ, ನಡೆ. ಕೊನೆಗೊಂದು ದಿನ ಶಕುನಿಯಿಂದಲೇ ಮುಕ್ತಾಯ. ಶಕುನಿ ಎಂಬ ಮೂರಕ್ಷರದ ಅರ್ಥವನ್ನಾದೇನೋ ಬಲ್ಲೆಯೇನೋ? ಶ ಎಂದರೆ ಶಕ್ತಿ ಪ್ರಧಾನವಾದ, ಕು ಎಂದರೆ ಕುತಂತ್ರದಿಂದ, ನೀ ಎಂದರೆ ನಿನ್ನವರಿಂದಲೇ ಕುರು ಸಾಮ್ರಾಜ್ಯ ನಿರ್ನಾಮ. ಈಗ ಶಕುನಿಗೆ ಆನಂದ, ಪರಮಾನಂದ. ಆನಂದ ಆನಂದ ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಆನಂದ ಬಯಸಿದಯ ಸೇಡಿನ ಸರಸವನಾಡಲು ಬಯಸಿ ನಿನ್ನ ವಿನಾಶಕ್ಕೆ ನಾನಿಯ ನೋಡಿ, ನಿನ್ನ ವಿನಾಶಕ್ಕೆ ನಾನಿಯ ನೋಡಿ ಆನಂದವನ ಒಲ್ಲುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ, ಶಕುನಿಗೆ ಪರಮಾನಂದ. ಆನಂದ ಸೋದರಳಿಯ ಕೌರವ ಕುರಿಯನು ಕೊಬ್ಬಿಸುವೆ, ಆ ಕುರಿಯನು ರಣ ಬಲಿ ಕೊಡುವೆ. ಕೌರವ ಕುರಿಯನು ಕೊಬ್ಬಿಸುವೆ,
ಆನಂದ